ಇನ್ನು ಸುಳ್ಳು ದೂರು ಕೊಟ್ಟಂತಹ ಸುಜಾತಾ ಭಟ್ ವಿರುದ್ಧ ಸದ್ಯಕ್ಕೆ ಕಾನೂನು ಕ್ರಮ ಇಲ್ವಾ? ಹಾಗಾದ್ರೆ ಯಾವುದೇ ಕಾನೂನು ಕ್ರಮವನ್ನ ತೆಗೆದುಕೊಳ್ಳದೆ ಸುಜಾತಾ ಭಟ್ ಅನ್ನ ಬಿಟ್ಟು ಕಳಿಸಿದ್ದಾರಾ ಎಸ್ಐಟಿ ಅಧಿಕಾರಿಗಳು? ಡಿಜಿಪಿ ಪ್ರಣವ್ ಮೊಹಂತಿ ಸೂಚನೆ ಮೇರೆಗೆ ಬಂಧಿಸದೇ ಇರುವಂತ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದೆ. ಮತ್ತೆ ವಿಚಾರಣೆಗೆ ಕರೆದ್ರೆ ಹಾಜರಾಗಬೇಕು ಅಂತ ಸುಜಾತಾ ಭಟ್ಗೆ ಸೂಚನೆಯನ್ನ ಕೊಡಲಾಗಿದೆ. ಬಂಧನ ಆಗುವಂತ ಭೀತಿಯಲ್ಲಿದ್ದಂತಹ ಸುಜಾತಾ ಭಟ್ಗೆ ಎಸ್ಐಟಿ ರಿಲೀಫ್ ಕೊಟ್ಟಿದೆ. ಬುರುಡೆ ಗ್ಯಾಂಗ್ ಜೊತೆಗೆ ಸೇರಿ ಸುಳ್ಳು ದೂರನ್ನ ಕೊಟ್ಟಿದ್ದಂತಹ ಸುಜಾತಾ ಭಟ್ ಎಸ್ಐಟಿ ಅಧಿಕಾರಿಗಳು ರಿಲೀಫ್ ನೀಡಿದ್ದಾರೆ. ಬಂಧನ ಆಗುವಂತ ಭೀತಿಯಲ್ಲಿದ್ದಂತಹ ಸುಜಾತಾ ಭಟ್ಗೆ ಎಸ್ಐಟಿ ರಿಲೀಫ್ ಕೊಟ್ಟಿದೆ. ಸುಳ್ಳು ದೂರು ಕೊಟ್ಟಿದ್ದಂತಹ ಸುಜಾತಾ ಭಟ್ ಕಾನೂನು ಕ್ರಮ ಇಲ್ವಾ? ಹಾಗಾದ್ರೆ ಬಂಧನ ಭೀತಿ ಇತ್ತು, ಯಾವುದೇ ಕ್ಷಣದಲ್ಲೂ ಕೂಡ ಬಂಧನ ಮಾಡಬಹುದು ಅನ್ನುವಂತಹ ಮಾತುಗಳು ಕೇಳಿ ಬಂದಿದ್ದು. ಆದ್ರೆ ಎಸ್ಐಟಿ ಅಧಿಕಾರಿಗಳು ಯಾವುದೇ ಕ್ರಮ ಇಲ್ಲದೆ ಸುಜಾತಾ ಭಟ್ ಅವರನ್ನ ಬಿಟ್ಟು ಕಳಿಸಿದ್ದಾರೆ. ಪ್ರಣವ್ ಮೊಹಂತಿ ಸೂಚನೆ ಮೇರೆಗೆ ಬಂಧಿಸದೇ ಇರುವಂತ ನಿರ್ಧಾರಕ್ಕೆ ಎಸ್ಐಟಿ ಅಧಿಕಾರಿಗಳು ಬಂದಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಬುರುಡೆ ಗ್ಯಾಂಗ್ ಜೊತೆಗೆ ಸೇರಿ ಸುಳ್ಳು ದೂರನ್ನ ಕೊಟ್ಟಿದ್ದಂತಹ ಸುಜಾತಾ ಭಟ್ ಸದ್ಯಕ್ಕೆ ಬಂಧನದಿಂದ ಬಚಾವಾಗಿದ್ದಾರೆ. ಆದ್ರೆ ಯಾವುದೇ ಸಂದರ್ಭದಲ್ಲಿ ವಿಚಾರಣೆಗೆ ಕರೆದ್ರೂ ಕೂಡ ಹಾಜರಾಗಬೇಕು ಅಂತ ಷರತ್ತನ್ನು ಕೂಡ ಮೌಖಿಕವಾಗಿ ನೀಡಲಾಗಿದೆ. ಇನ್ನು ಅನನ್ಯ ಭಟ್ ಸುಳ್ಳು ನಾಪತ್ತೆ ಪ್ರಕರಣದಲ್ಲಿ ಸ್ಫೋಟಕ ಟ್ವೀಟ್. ಆಸ್ತಿ ಕತೆ ಸುಜಾತಾ ಭಟ್ರದ್ದು, ಅಸ್ಥಿ ಕತೆ ಈ ನಾಲ್ವರದ್ದು. ಮ್ಯಾಜಿಕ್ ಅಜ್ಜಿಗೆ ಅಸ್ಥಿ ಪಂಜರದ ಕಥೆಯನ್ನ ಹೇಳ್ಕೊಟ್ಟಿದ್ಯಾರು? ಹಾಗಾದ್ರೆ ಮಗಳ ಅಸ್ಥಿ ಪಂಜರವನ್ನ ಹುಡುಕಿ ಕೊಡಿ ಅಂತ ಸುಜಾತಾ ಭಟ್ ಗೋಗರೆದಿದ್ರು. ಮಾಧ್ಯಮಗಳ ಮುಂದೆ ಅತ್ತು ಕರೆದು ಮಾಡಿದ್ರು. ಆಸ್ತಿ ಸಿಗತ್ತೆ, ಅಸ್ಥಿ ಕತೆ ಹೇಳಿ ಅಂತ ನಾಲ್ವರು ತಲೆ ಕೆಡಿಸಿದ್ರು. ಆಸ್ತಿ ಸಿಗತ್ತೆ, ನಂತರ ನಮಗೂ ಕೂಡ ಶೇರ್ ಕೊಡಿ ಅಂತ ಕೂಡ ಬೇಡಿಕೆಯನ್ನ ಇಟ್ಟಿದ್ರಂತೆ. ಉಡುಪಿಯ ಪರಿಕಾದ ಆಸ್ತಿ ಕೊಡಿಸ್ತೀವಿ ಅಂತ ಹೇಳಿ ಭರವಸೆಯನ್ನ ಕೊಟ್ಟು ಈಕೆಯಲ್ಲಿ ಸುಳ್ಳು ಹೇಳಿಸಿದ್ರ? ಹಾಗಾದ್ರೆ ಆಸ್ತಿಯನ್ನ ಕೊಡಿಸ್ತೀವಿ, ನಾವು ಹೇಳಿದ ಸುಳ್ಳನ್ನ ಹೇಳಿ ಅಂತ ಒತ್ತಡವನ್ನ ಆ ನಾಲ್ವರು ಹೇಳಿದ್ರು. ಆ ನಾಲ್ವರಿಗೆ ಶೀಘ್ರದಲ್ಲೇ ಎಸ್ಐಟಿ ನೋಟಿಸ್ ನೀಡುವಂತ ಸಾಧ್ಯತೆ ಇದೆ. ಪರಿಕಾದ ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಆಸ್ತಿ ವಿಚಾರವನ್ನ ಇಟ್ಟುಕೊಂಡು ಅಸ್ಥಿ ಕಥೆಯನ್ನ ಹೆಣೆಯಲಾಯಿತು. ಅದರ ಹಿಂದಿದ್ದು ನಾಲ್ವರು ಅನ್ನುವಂಥ ವಿಚಾರ ಕೂಡ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಆ ನಾಲ್ವರಿಗೂ ಕೂಡ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ನೀಡುವಂತಹ ಸಾಧ್ಯತೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.